ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 84 ಇಂದಿನ ಸಂಚಿಕೆಯಲ್ಲಿ. ರೋಹನ್ ತುಂಬ ಬೋರ್ ಆಗಿದೆ ಮಮ್ಮಿ ಎಂದ ಸಪ್ಪೆ ಮುಖ ಮಾಡಿ. ಒಮ್ಮೆ ವಿರಾಟ್ ಕಡೆ ನೋಡಿದ ಹುಡುಗಿ, ನಿಮ್ಮಿಬ್ಬರಿಗೂ ಹಾಸ್ಪಿಟಲ್ನೇ ಬೋರ್ ಆದರೆ ಮರ್ಯಾದೆಯಿಂದ ಡಾಕ್ಟರ್ ಹೇಳಿದ ಅಡ್ವೈಸ್ನ ಫಾಲೋ ಮಾಡಿದರೆ ಸರಿ, ಇಲ್ಲ ಇಲ್ಲೇ 2 ತಿಂಗಳು ಅಡ್ಮಿಟ್ ಮಾಡಿಸ್ಬೇಕಾಗುತ್ತೆ ಎಂದು. ಹೋಗು ರೋಹನ್, ಈಗೆಲ್ಲ ಕಾಲಿನ ಮೇಲೆ ಪ್ರೆಷರ್ ಕೊಡ್ತಾರಾ ಎಂದು ಜೋರು ಮಾಡುವ ಧ್ವನಿನಲ್ಲಿ ಹೇಳಿದ್ಲು. ತಕ್ಷಣ ರೋಹನ್, ಮಮ್ಮಿ ಊಟ ಅಂದ. ಶ್ರೀ, ಓಕೆ, ಇಲ್ಲೇ ಇಬ್ಬರು ಒಟ್ಟಿಗೆ ಊಟ ಮುಗಿಸಿ ಸುಮ್ಮನೆ ಮೆಡಿಸನ್ ತಗೊಂಡು ಮಲಗಿ ಎಂದು ಇಬ್ಬರಿಗೂ ಊಟ ಕೊಟ್ಟು ರೋಹನ್ನ ಅವನ ರೂಮ್ನಲ್ಲಿ ಮಲಗಿಸಿ, ಡಾಕ್ಟರ್ ಬಂದ ಮೇಲೆ ವಿರಾಟ್ ತಲೆ ಡ್ರೆಸ್ಸಿಂಗ್ ಚೇಂಜ್ ಮಾಡಿಸಿ ಮೆಡಿಸನ್ ಕೊಟ್ಟು ಮಲಗಿ ಅಂದ್ಲು. ವಿರಾಟ್, ನೀನು ಬಾ ಕೂತ್ಕೋ ಎಂದು ಬೆಡ್ ಕಡೆ ಕೈ ತೋರಿಸಿದ. ಶ್ರೀ ಒಮ್ಮೆ ತಲೆ ಕುಡಿವಿ ಕೂತಿದ್ದೇ ತಡ. ಅವನು ಸೀದಾ ಅವಳ ಮಡಿಲಿಗೆ ಮಲಗಿದ. ವಿರಾಟ್, ವಿಲ್ ಯು ಮ್ಯಾರಿ ಮೀ ಎಂದ. ಶ್ರೀ ಒಪ್ಪುಗಂಟಿಗೆ ಅವನನ್ನೇ ನೋಡಿದ್ರೆ ವಿರಾಟ್, ನನ್ನ ಮದುವೆ ಆಗ್ತೀಯಾ? ನಮ್ಮಿಬ್ಬರ ಮದುವೆನ ಈಗಲೂ ಕನ್ಸಿಡರ್ ಮಾಡಲ್ಲ, ಚೈಲ್ಡ್ ಮ್ಯಾರೇಜ್ ಅಂತಾರೆ ಎಂದ ಸೀರಿಯಸ್ ಆಗಿ. ಮುಂದೆ ಶ್ರೀ ವಿರಾಟ್ ಮಾತು ಕೇಳಿ ಏನೂ ಮಾತಾಡಿಲ್ಲ. ಮೆಲ್ಲಗೆ, ಮನೇಲಿ ಶಾರದಮ್ಮನ ಬಳಿ ಮಾತಾಡಿದ್ದೀರಾ ಎಂದಳು. ವಿರಾಟ್, ಅವರು ನೀನು ಮನೆಗೆ ಬಂದೆ ಸಾಕು, ತುಂಬ ಖುಷಿ ಪಡ್ತಾರೆ ಅಂದ. ಶ್ರೀ ಹಾಂ ಎಂದು ತಲೆ ಆಡಿಸಿ, ಗ್ರ್ಯಾಂಡಾಗಿ ಬೇಡ, ಸಿಂಪಲ್ ಆಗಿ ರಿಜಿಸ್ಟರ್ ಮ್ಯಾರೇಜ್ ಓಕೆ ಅಂದ್ಲು. ವಿರಾಟ್ ಅವಳ ಬಳಿ ಈ ಮಾತು ಕೇಳೋದು ಕೇಳಿ ತುಟಿ ಕಚ್ಚಿ ಕಣ್ಮುಚ್ಚಿ, ಶ್ರೀ ಪ್ಲೀಸ್ ಓಕೆ ಅನ್ನು ಎಂದು ಬೆರಳನ್ನು ಕ್ರಾಸಿಂಗ್ ಮಾಡಿ ಮಲಗಿದ್ದ. ಅವಳು ರಿಜಿಸ್ಟರ್ ಮದುವೆ ಓಕೆ ಅಂದಿದ್ದನ್ನು ಕೇಳಿ ಒಮ್ಮೆಲೆ ಅವನ ಕಣ್ಣಲ್ಲಿ 1000 ಬಲ್ಬ್ ಒಟ್ಟಿಗೆ ಹತ್ತಿದಂತೆ ದಡಕ್ಕೆಂದು ಎದ್ದು ಕೂತವನು, ನಿಜನಾ ಎಂದ ಆಶ್ಚರ್ಯದಲ್ಲಿ. ಶ್ರೀ ಎಂದು ಕತ್ತರಿಸಿ, ಬಟ್ ನೀವು ಹುಷಾರಾದ ಮೇಲೆ ಅಂದ್ಲು. ವಿರಾಟ್ ತನ್ನ ಕೈ ಬೆರಳನ್ನು ಹಚ್ಚಿ ಎಂದು ಅದರ ನೋವಿಗೆ ಮುಖ ಕಿವಿಚಿ, ಇದು ಗನ್ಸಲ್ಲ ಎಂದು ಅವಳನ್ನು ಗಟ್ಟಿಯಾಗಿ ತಬ್ಬಿ, ಥ್ಯಾಂಕ್ಸ್ ಶ್ರೀ, ಥ್ಯಾಂಕ್ ಯು ಸೋ ಮಚ್. ಚೆಲ್ಲಿ ನೀನು ಬೇಡ ಅಂತೀಯೋ ಅಂತ ಭಯ ಆಗ್ತಿತ್ತು ಎಂದವನು ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ತಬ್ಬಿದ. ಶ್ರೀ ಏನೂ ಮಾತಾಡಲಿಲ್ಲ. ಅವಳ ಮನದಲ್ಲೇ ಬೇರೇನೋ ಲೆಕ್ಕಾಚಾರ ಹಾಕಿದ್ಲು. ಈತ ಆ ದುಷ್ಟ ಶೃಂಗ ಸ್ವಲ್ಪ ದಿನ ಬಿಟ್ಟ ಮೇಲೆ ಪ್ರಾಣ ಬಿಟ್ಟ. ಇದನ್ನು ಕೇಳಿ ವಿರಾಟ್ಗೆ ತನ್ನ ಕೋಪ ಕಡಿಮೆ ಆಯಿತಾದರೂ ಇನ್ನೂ ಅವನು ಬದುಕಿರ್ಬೇಕಿತ್ತು, ಆ ನೋವು ಹೇಗಿರುತ್ತೆ ಅನ್ನೋದು ಗೊತ್ತಾಗಬೇಕಿತ್ತು ಅಂತ ಫೀಲ್ ಆದ. ಅಂತೂ ವಿರಾಟ್ 2 ತಿಂಗಳ ರೆಸ್ಟ್ನಲ್ಲೂ ಶ್ರೀ ಜೊತೆ ಫ್ಲರ್ಟ್ ಮಾಡುತ್ತಾ ರಿಕವರಿ ಆದ. ಇನ್ನೊಂದು ಕಡೆ ತನ್ನ ಹುಡುಕಿ ಬರಬೇಕಾದಂಥ ವಿರಾಟ್ ತಾಯಿ ಯಾಕೆ ನನ್ನನ್ನು ಹುಡುಕಿ ಬರಲಿಲ್ಲ ಅಂತ ಶ್ರೀಗೆ ಇನ್ನೊಂದು ಯೋಚನೆ ಆಗಿದ್ರೆ, ಚಿತ್ರ ಮತ್ತು ದೀಕ್ಷಿತ್ ಮತ್ತು ಸದ್ಯಜಿತ್ ಅವರಿಗೆ ಮುಂದೆ ಶ್ರೀ ನಡೆ ಏನೋ ಅವಳಿಗೆ ತಿಳಿದಿದೆ ಅನ್ನೋದು ಮೂವರಲ್ಲೂ ಸಂಶಯನ ಸೃಷ್ಟಿ ಮಾಡಿತು. ಅಂತೂ ವಿರಾಟ್ ಬಯಸಿದ ದಿನ ಶ್ರೀ ಮತ್ತು ವಿರಾಟ್ ಮತ್ತೊಮ್ಮೆ ಮದುವೆ ಆಗುವ ದಿನ ಅಂತ ವಿರಾಟ್ ಖುದ್ದು ಡೇಟ್ ಫಿಕ್ಸ್ ಮಾಡಿಕೊಂಡು ಬಂದ. ಶಾರದಾ ಅವರು ಕೂಡ ಶ್ರೀನ ಮೀಟ್ ಮಾಡಿ, ನೀನು ಬರೋದು ನನಗೆ ತುಂಬ ಖುಷಿ ಕಣಮ್ಮ ಎಂದು ಮಾತಾಡಿಸಿ ಮದುವೆ ತಯಾರಿ ಮಾಡಿದ್ರು. ಅಂದು ರಿಜಿಸ್ಟರ್ ಆಫೀಸ್ನಲ್ಲಿ ವಿರಾಟ್ ನಿಂತಿದ್ರೆ ಶ್ರೀ ಸಿಂಪಲ್ ಆಗಿ ಸೀರೆ ಉಟ್ಟು ರೆಡಿಯಾಗಿ ಬಂದ್ಲು. ಶ್ರೀ ಪರವಾಗಿ ಚಿತ್ರ ಮತ್ತು ದೀಕ್ಷಿತ್ ಬಂದರೆ, ವಿರಾಟ್ ಕಡೆ ನವೀನ್, ಶಾರದಾ ಅವರು, ರೋಹನ್, ಕೃತಿ ಇಷ್ಟು ಜನರ ಮಧ್ಯೆ ವಿರಾಟ್ ಶ್ರೀ ಕೊರಳಿಗೆ ತಾಳಿ ಕಟ್ಟೋಕ್ಕೆ ರೆಡಿಯಾದ. ಶ್ರೀ ಕೊರಳಿಗೆ ಹಾರ ಹಾಕುವ ವಿರಾಟ್, ಥ್ಯಾಂಕ್ಸ್ ಶ್ರೀ ಎಂದು ಪಿಸುಗುಟ್ಟ. ಶ್ರೀ ಕೂಡ ಏನೂ ಮಾತಾಡದೆ ಅವನ ಕೊರಳಿಗೆ ಹಾರ ಹಾಕಿದ್ಲು. ವಿರಾಟ್ ಅವಳ ಕೊರಳಿಗೆ ತಾಳಿ ಕಟ್ಟಿ ಮತ್ತೊಮ್ಮೆ ಅವಳನ್ನು ತನ್ನ ಬಾಳ ಸಂಗಾತಿಯಾಗಿ ಸ್ವೀಕಾರ ಮಾಡ್ದ. ರಿಜಿಸ್ಟರ್ ಬುಕ್ನಲ್ಲಿ ಇಬ್ಬರು ಸೈನ್ ಮಾಡಿದ್ರು. ಶ್ರೀ ಕಡೆ ಸಾಕ್ಷಿಯಾಗಿ ಚಿತ್ರ ಅವರು ಸೈನ್ ಮಾಡಿದ್ರು. ಇನ್ನೊಂದು ಸಾಕ್ಷಿಯಾಗಿ ದೀಕ್ಷಿತ್ ಹಾಕುವಾಗ ತುಂಬ ಬೇಜಾರಿನಲ್ಲೇ ಸೈನ್ ಮಾಡ್ದ. ತಾನು ಮೆಚ್ಚಿದ ಹುಡುಗಿ ಮದುವೆಗೆ ತಾನೇ ಸಾಕ್ಷಿಯಾಗಿ ಸೈನ್ ಹಾಕೋಕೆ ಯಾರಿಗಾದರೂ ಬೇಸರವೇ ಅಲ್ಲವೇ? ಆದರೆ ದೀಕ್ಷಿತ್ ಅದನ್ನು ಹೊರಗೆ ತೋರದೆ ಇಬ್ಬರಿಗೂ ವಿಶ್ ಮಾಡ್ದ. ವಿರಾಟ್ ನಕ್ಕು ಥ್ಯಾಂಕ್ಸ್ ಹೇಳಿ ಚಿತ್ರ ಅವರ ಕಡೆ ತಿರುಗಿ,
ಮೇಡಮ್, ಹೀಗ ಹೇಳಿ, ನನ್ನದು ಚೈಲ್ಡ್ ಮ್ಯಾರೇಜ್ ಅಂತ ಈಗ ಕನ್ಸಿಡರ್ ಮಾಡುತ್ತೆ ಅಲ್ವಾ ನಿಮ್ಮ ಕಾನೂನು ಎಂದ. ಚಿತ್ರ ಅವರು ಮುಗುಳ್ನಗುತ್ತಾ ಎಂದವರು ಸುಖವಾಗಿರಿ ಇಬ್ರು ಎಂದರು. ಆದರೆ ಶ್ರೀ ಕಣ್ಣು ಬೇರೊಂದು ವ್ಯಕ್ತಿನ ಹುಡುಕ್ತಿತ್ತು. ಶಾರದವರು ಇಬ್ಬರಿಗೂ ಆಶೀರ್ವಾದ ಮಾಡಿದ್ರು. ರೋಹನ್ ಕೃತಿ ಕಡೆ ನೋಡಿ ದಿಸ್ ಇಸ್ ಬೆಸ್ಟ್ ಎಂದು ಮೂಗು ಮುರಿದ. ಕೃತಿ ಒಮ್ಮೆ ಉಪ್ಪು ಕಂಟಿಗೆ ಸುಮ್ಮನೆ ನಿಂತಳು. ರೋಹನ್ ವಿರಾಟ್ ಮತ್ತೆ ಶ್ರೀ ಇಬ್ಬರನ್ನ ತಬ್ಬಿ ತುಂಬ ಖುಷಿಯಾಯಿತು ನನಗೆ ಎಂದ ನಗುತ್ತ. ಶ್ರೀ ನಕ್ಕು ರೋಹನ್ ಕೆನ್ನೆನ ಸಣ್ಣದಾಗಿ ಗೆಲ್ಲಿದ್ಲು. ಇಬ್ಬರು ಹೊರಗೆ ಬಂದಾಗ ಅಲ್ಲೇ ಏನನ್ನೋ ನೋಡಿದವಳಂತೆ ಶ್ರೀ 1 ನಿಮಿಷ ಎಂದು ಅಲ್ಲೇ ಇದ್ದಂಥ ಒಂದು ಅರಳಿ ಮರದ ಕಡೆ ಹೋಗ್ತಾಳೆ. ವಿರಾಟ್ ಕೂಡ ಎಲ್ಲೋ ಕೈ ಮುಗಿಯಕ್ಕೆ ಹೋಗ್ತಿದ್ದಾಳೆ ಎಂದು ಜೊತೆಯಾಗಿ ಹೋಗ್ತಾನೆ. ಆದರೆ ಅಲ್ಲಿ ಇಬ್ಬರಿಗೂ ಅಕ್ಷತೆ ಮರದಿಂದ ಜಾರಿ ಬಿತ್ತು. ಜೊತೆಗೆ ಶ್ರೀ ನಿಂತಿದ್ದಂಥ ನೇರವಾಗಿ ಒಂದು ಗಂಟು ಜಾರಿ ಬಿತ್ತು. ಶ್ರೀ ಅದನ್ನು ತನ್ನ ಸೆರಗಲ್ಲಿ ಕ್ಯಾಚ್ ಹಿಡಿದು ಸುತ್ತ ನೋಡಿದ್ಲು. ಜೊತೆಗೆ ಚಿತ್ರ ಮತ್ತು ಶಾರದವರು ಕೂಡ ಎಲ್ಲರೂ ಅಲ್ಲಿಗೆ ಬಂದು ಶ್ರೀ ಇದು ಶುಭ ಶಕುನ ಅಂದರು. ಬಟ್ ಆ ಗುಂಪಿನಿಂದ ಸ್ವಲ್ಪ ದೂರದಲ್ಲೇ ಮುಖದ ತುಂಬ ಮುಸುಕೆಳೆದ ಹೆಂಗಸು ಅಲ್ಲಿಂದ ಹೋಗೋದನ್ನು ನೋಡಿದಂಥ ಶ್ರೀ 1 ನಿಮಿಷ ಎಂದು ಸ್ವಲ್ಪ ದೂರ ಸರಿದು ಬಂದು ನೋಡಿದ್ರೆ ಅಲ್ಲೇ ಇದ್ದಂಥ ಟ್ರಾಫಿಕ್ನಲ್ಲಿ ಆ ಲೇಡಿ ಮರೆಯಾಗಿದ್ರು. ವಿರಾಟ್ ಅವಳು ಹಾಗೆ ಸೀರಿಯಸ್ ಆಗಿರೋದನ್ನು ನೋಡಿ ಏನಾಯ್ತು ಶ್ರೀ ಅಂದ. ಶ್ರೀ ಅದು ಎಂದು ಏನೋ ಹೇಳೋಕೆ ಬಾಯಿ ತೆರೆದವಳು ಸುತ್ತ ಒಮ್ಮೆ ನೋಡಿ ಯಾರೋ ನನಗೆ ಪರಿಚಯದವರನ್ನ ನೋಡಿದಂತೆ ಫೀಲ್ ಆಯಿತು. ಅದು ಉಡುಪಿ ಕಡೆಯವರು ಅನಿಸಿತು ಎಂದು ಮಾತು ಮರೆಸಿದ್ಲು. ವಿರಾಟ್ ಅವಳ ಬೇಸರದ ಮುಖ ನೋಡಿ ಅವಳಿಗೆ ಯಾರೂ ಇಲ್ಲ, ಯಾರಾದರೂ ಬಂದಿರಬಹುದಾ ಅನ್ನೋ ಯೋಚನೆಯಲ್ಲೇ ಇದ್ದಾಗ ಯಾರನ್ನೋ ನೋಡಿ ಎನ್ಯಾರೋ ಅಂದುಕೊಂಡಿದ್ದಾಳೆ ಎಂದು ಅವಳ ಭುಜ ಹಿಡಿದು ಇಲ್ಲಿ ಬಿಡು ಎಂದು ಅವಳ ಸೆರಗಲ್ಲೇ ಹಿಡಿದಿದ್ದನ್ನು ನೋಡಿ ಶ್ರೀ ಏನಿದು ಎಂದ. ಶ್ರೀ ಮುದುಡಿ ಹಿಡಿದಿದ್ದಂಥ ತನ್ನ ಸೆರಗನ್ನು ಓಪನ್ ಮಾಡಿ ನೋಡಿದ ಹುಡುಗಿ ಅದೇಗೆ ಮೇಲಿಂದ ಬಿತ್ತು ಎಂದು ನೋಡಿದ್ಲು. ಆ ಗಂಟಿಗೆ ಥ್ರೆಡ್ ಕಟ್ಟಿರೋದನ್ನು ಗಮನಿಸಿದ್ಲು. ಅಲ್ಲಿಗೆ ನಾವು ಬಂದ ಮೇಲೆ ಇದು ಬೀಳುವಂತೆ ಪ್ರೀ ಪ್ಲ್ಯಾನ್ ಮಾಡಿದ್ದಾರೆ ಅಂತ ತಿಳ್ಕೊಂಡ್ಲು. ವಿರಾಟ್ ಬಿಡು, ಅದನ್ನು ಇಲ್ಲೇ ಯಾರೋ ಕಟ್ಟಿರ್ಬೋದು ಅನಿಸುತ್ತೆ ಅಂದ. ಶ್ರೀ ಬೇಡ, ಇದು ಅರಳಿ ಮರದಿಂದ ಬಿದ್ದಿರೋದು, ಒಳ್ಳೆಯದೇ ಎಂದವಳು ಅದನ್ನು ಅಲ್ಲಿ ಹಿಡದೆ ತಗೊಂಡು ಹೋಗ್ತಾಳೆ ತನ್ನ ಜೊತೆಲೆ. ಅವಳ ಮನಸ್ಸಲ್ಲಿ ಇದನ್ನು ನಾನು ಅಂದುಕೊಂಡವರೇ ಮಾಡಿದ್ದಾರಾ ಎಂದು ಯೋಚಿಸುತ್ತಿದ್ದ ಹುಡುಗಿಗೆ ನಿಮ್ಮ ಆಶೀರ್ವಾದ ಈ ರೀತಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ಎಂದು ಮನದಲ್ಲೇ ಥ್ಯಾಂಕ್ಸ್ ಎಂದವಳು ವಿರಾಟ್ ಜೊತೆ ಕಾರ್ ಹತ್ತಿದ್ಲು. ಕಾರ್ ಹೋಗಿದ್ದು ವರ್ಧನ್ ಬಂಗಲೆಗೆ. ಬಾಗಿಲಲ್ಲಿ ನಿಲ್ಲಿಸಿದ ಶಾರದವರು ಆರತಿ ಮಾಡಿಸಿ ಒಳಗೆ ಬನ್ನಿ ಅಂದರು. ವಿರಾಟ್ಗೆ ತನ್ನ ಬೆನ್ನ ಹಿಂದೆ ಏನಾಗುತ್ತಿದೆ ಎಂದು ತಿಳಿಯದೆ ಆರಾಮಾಗಿ ಅವನು ಆ ಮೂಮೆಂಟ್ನ ಎಂಜಾಯ್ ಮಾಡ್ತಿದ್ದ. ರೋಹನ್ ಥ್ಯಾಂಕ್ ಯು ಮಮ್ಮಿ ಎಂದು ಅವಳನ್ನು ಗಟ್ಟಿಯಾಗಿ ಹಪ್ಪಿದ. ಕೃತಿ ಕಡೆ ನೋಡಿದ ಶ್ರೀ ಅವಳ ಮುಂದೆ ಕೂತು ಮೆಲ್ಲಗೆ ನಾನು ಬಂದಿದ್ದು ನಿನಗೆ ಇಷ್ಟ ಆಗಿಲ್ಲ ಅಂತ ಗೊತ್ತು, ಆದರೆ ಇದು ನನ್ನ ಮನೆ, ನಾನು ನಿನಗೆ ಅಮ್ಮ ಹಾಗಲ್ಲ ಚಿಕ್ಕಮ್ಮನೆ ಆಗಿರ್ತೀನಿ ಎಂದವಳು ಎಲ್ಲರ ಮುಂದೆ ಜೋರಾಗಿ ಕೃತಿ ಪುಟ್ಟ ನಿನಗೂ ಇಷ್ಟೇ ಖುಷಿ ಆಯ್ತಾ ಎಂದಳು ನಗುತ್ತ. ಕೃತಿ ಅವಳ ಮಾತು ಕೇಳಿ 1 ಸೆಕೆಂಡ್ ಸೈಲೆಂಟಾಗಿ ನೋಡಿದವಳು. ತಾನು ಯಾರ ಬಳಿ ಅವಳು ನನಗೆ ಚಿಕ್ಕಮ್ಮ ಅಮ್ಮ ಅಲ್ಲ ಎಂದು ಕಿರಿಚಿ ಹೇಳಿದ್ಲೋ ಅನ್ನೋದನ್ನು ನೆನೆದು ಒಮ್ಮೆ ನುಂಗಿ ಹೌದು ಮಮ್ಮಿ ಎಂದಳು ಮೆಲ್ಲಗೆ ಬಾರದ ನಗು ಚಲ್ಲೆ. ಶ್ರೀ ಒಮ್ಮೆ ತುಟಿ ಕೊಂಕಿಸಿ ದೇವರ ಮನೆಗೋಗಿ ದೀಪ ಹಚ್ಚಿ ಅಲ್ಲೇ ದೊಡ್ಡದಾಗಿ ಹಾಕಿದಂಥ ಕೇಶವರ್ಧನ ಅವರ ಫೋಟೋನ ನೋಡಿ ಮಾವ ನಿಮ್ಮ ಆಸೆ ಬೇಗ ನೆರವೇರುತ್ತೆ, ನಾನು ಅದನ್ನು ನೆರವೇರಿಸ್ತೀನಿ ಎಂದು ಕೈ ಮುಗಿದ್ಲು. ವಿರಾಟ್ ಕೂಡ ಕೈ ಮುಗಿದು ನಿಂತ. ಶಾರದವರು ಹೋಗಿ ಇಬ್ಬರು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಎಂದರು. ಶ್ರೀ ಸರಿ ಎಂದು ಒಮ್ಮೆ ವಿರಾಟ್ ಕಡೆ ನೋಡಿದ್ಲು. ವಿರಾಟ್ ಬಾ ಎಂದು ಅವನ ರೂಮ್ ಕಡೆ ಕರೆದುಕೊಂಡು ಹೋಗ್ತಾನೆ. ಶ್ರೀ ಒಳಗೋಗುತ್ತಿದ್ದಂತೆ ಒಮ್ಮೆ ಅವನ ರೂಮ್ನ ಒಮ್ಮೆ ನೋಡಿದ್ಲು. ಮೊದಲಿಗಿಂತ ತುಂಬ ಚೇಂಜ್ ಆಗಿತ್ತು. ಅಲ್ಲೆಲ್ಲ ಶ್ರೀ ಮತ್ತು ವಿರಾಟ್ ಮುದ್ದಾದ ಫೋಟೋನೇ ಇತ್ತು. ಶ್ರೀ ಇದು ನಿಮ್ಮ ರೂಮ್ ಮತ್ತೆ ನನ್ನ ರೂಮಲ್ಲಿ ಎಂದಳು ಹುಬ್ಬು ಕುಣಿಸಿ. ವಿರಾಟ್ ಅವನ ರೂಮ್ನ ನೋಡಿ ತುಂಬ ಖುಷಿ ಪಡ್ತಾಳೆ ಅಂತ ತಿಳಿತಿದ್ದ. ಆದರೆ ಅವಳು ಹೀಗೆ ಕೇಳಿದ್ದನ್ನು ನೋಡಿ ಪೆಚ್ಚಾಗಿ ಶ್ರೀ ನೀನು ಇಲ್ಲಿರಲ್ವಾ ಎಂದ. ತಕ್ಷಣ ಶ್ರೀ
ನೀವು ಮೊದಲು ಅದನ್ನೇ ಅಲ್ವಾ ಹೇಳಿದ್ದು? ಮತ್ತೆ ಅದೇ ಮಾತು ಹೇಳೋಕ್ಕೂ ಮೊದಲೇ ನಾನೇ ಬೇರೆ ರೂಮ್ ನೋಡ್ಕೊಳ್ಳೋದು ಬೆಟರ್ ಅಲ್ವಾ ಎಂದು ಅವನನ್ನು ಮತ್ತೆ ಕಾಡ್ಸೋಕೆ ಹೇಳಿದ್ಲು. ವಿರಾಟ್ ಎಂದು ಅವಳ ಮುಂದೆ ನಿಂತು, ಶ್ರೀ, ಆ ತಪ್ಪಿಗೆ ಈಗಾಗಲೇ ಸಾಕಷ್ಟು ಅನುಭವಿಸಿದ್ದೀನಿ ಶ್ರೀ. ಮತ್ತೆ ಮತ್ತೆ ನನ್ನ ಅದೇ ಥರ ಟ್ರೀಟ್ ಮಾಡಬೇಡ ಪ್ಲೀಸ್ ಎಂದ ಮುಖನ ಸಪ್ಪೆ ಮಾಡಿ. ಶ್ರೀ ಅದನ್ನು ನೋಡಿ, ಓಕೆ ಓಕೆ ಬಿಡಿ, ಬೇರೆ ರೂಮ್ ಬೇಡ, ಹೇಗೋ ನಿಮಗೆ ಇನ್ನೊಂದು ರೂಮ್ ಇದೆಯಲ್ಲ ಎಂದು ಅವನ ರೂಮ್ಗೆ ಅಟ್ಯಾಚ್ ಇದ್ದಂಥ ರೂಮ್ ಕಡೆ ಕೈ ತೋರಿಸಿ, ನೀವು ಅಲ್ಲಿಗೆ ಹೋಗ್ತೀರಾ ಇಲ್ಲ ನಾನು ಅಲ್ಲಿಗೆ ಹೋಗ್ಲಾ ಎಂದಳು. ವಿರಾಟ್ ಶ್ರೀ ಎಂದು ಇನ್ನು ಬೇಸರದಲ್ಲೇ, ಯಾಕೀಗ ಮಾತಾಡ್ತಿದ್ಯಾ? ಅದು ಈಗ ಪೂರ್ತಿ ಕ್ಲೋಸ್ ಆಗಿದೆ, ಅದೀಗ ಸ್ಟೋರ್ ರೂಮ್ ಮಾಡಿದ್ದೀನಿ ಅಂದ. ಶ್ರೀ ಹಾಗಾದರೆ ನೀವು ನಾನು ಒಂದೇ ರೂಮ್ನಲ್ಲಿ ಒಂದೇ ಬೆಡ್ಡಲ್ಲಿ ಮಲಗೋದಾ ಎಂದಳು ಹುಪ್ ಮೇಲೆ ಮಾಡಿ. ವಿರಾಟ್ ಹಾಂ ಎನ್ನುವಂತೆ ತಲೆ ಆಡಿಸಿ, ನೀನು ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ, ನಾನು ಆಮೇಲೆ ಫ್ರೆಶ್ ಆಗೋಕೆ ಹೋಗ್ತೀನಿ ಎಂದ. ಅಂತೂ ಇಂತೂ ವಿರಾಟ್ ಮತ್ತು ಶ್ರೀ ಮದುವೆಗೆ ಒಬ್ಬ ಮುಖ್ಯವಾದ ಪರ್ಸನ್ನಿಂದ ಡಿಫ್ರೆಂಟ್ ಆಗಿ ಆಶೀರ್ವಾದ ಸಿಕ್ಕಿದೆ. ಎಂದಿನಂತೆ ಕತೆ ಮುಂದುವರಿಯೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.